ಹೋಗ್ತೀನಿ. ಇವಾಗ ಯಾವ್ದು ಹೊಸ ಸಮಸ್ಯೆ ಬಾಗ್ಲು ಹೊಡಿತಿದೆ ಅಂತ. ನನಗೆ ಗೊತ್ತಾಗೋಯ್ತು. ಏನೇನು ಏನ್ ಗೊತ್ತಾಯ್ತು ನಿಮ್ಗೆ? ಏಲಿಯನ್ಸ್ ನ ರಹಸ್ಯ ಸಿಕ್ಕಾಕೊಂಡ್ವಿ. ನನಗೆ ಗೊತ್ತಾಗೋಯ್ತು ಈ ಮನೇಲಿ ಏಲಿಯನ್ಸ್ ಇದಾರೆ ಅಂತ. ಮತ್ ನಾನು ಅವ್ರನ್ನ ಹುಡುಕ್ತೀನಿ. ನಮ್ ಏಲಿಯನ್ಸ್ ನ ಪೋಲ್ ಓಪನ್ ಆಗೋಯ್ತು. ನನ್ಗನ್ಸುತ್ತೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಅಂತ. ನಾನೇನ್ ತಪ್ಪು ತಿಳ್ಕೊಂಡಿಲ್ಲ, ನೀನ್ ತಿಳ್ಕೊಂಡಿದ್ಯಾ. ನಿಮ್ಮೆಲ್ರಿಗೂ ಇವತ್ತವರೆಗೂ ಗೊತ್ತಾಗಿಲ್ಲ, ನಿಮ್ಮನೇಲೆ ನಿಮ್ಗಳ ಜೊತೆ ಏಲಿಯನ್ ಕೂಡ ಇದೆ. ಅಂದ್ರೆ ಅವರು ನಮ್ಮನ್ನ ಏಲಿಯನ್ ಅಂತ ತಿಳ್ಕೊಂಡಿಲ್ಲ, ನಮ್ಮ ಮನೇಲಿ ಏಲಿಯನ್ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಆದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ನಾವು ಏಲಿಯನ್ಸ್ ಅಂತ? ಐ ಮೀನ್ ನಮ್ಮನೇಲಿ ಏಲಿಯನ್ ಇದೆ ಅಂತ. ಈ ಫೋಟೋ ನಿಮ್ಮನೆದೆ ತಾನೇ? ಇದನ್ನ ನಾನು ಹುಡ್ಕೋಕ್ ಬಂದಿದ್ದೇನೆ. ಈ ಫೋಟೋಲಿರೋ ಏಲಿಯನ್ ನಾನು ಹುಡ್ಕೋಕ್ ಬಂದಿದ್ದೀನಿ. ಓಹೋ, ಆದ್ರೆ ನಮ್ ಕಣ್ಣಿಗೆ ಇದುವರೆಗೂ ಯಾವ್ದು ಕಾಣಿಸ್ಕೊಂಡೇ ಇಲ್ಲ. ಅದೇ ಅಲ್ವಾ, ಏಲಿಯನ್ಸ್ ಎಷ್ಟು ಫಾಸ್ಟ್ ಇದೆ ಅಂದ್ರೆ ಅವುಗಳನ್ನ ನಾನು ಹಿಡಿಯೋಕೆ ಆಗ್ತಿಲ್ಲ. ಆದ್ರೆ ಇವತ್ತು ಹಿಡಿತೀನಿ. ಆದ್ರೆ ಹೇಗೆ? ನಿಮ್ಮನೇಲಿ ಯಾವುದೇ ಮಿರರ್ ಇದ್ರು ಅದನ್ನ ತಗೊಂಬನ್ನಿ. ನಮ್ ಗುಟ್ಟು ರಟ್ಟಾಗುತ್ತೆ ಅಂತ ನಾವು ಮಿರರ್ ಹತ್ರ ಹೋಗೋದೇ ಇಲ್ಲ. ಬೇಗ ಮಿರರ್ ತಗೊಂಬನ್ನಿ. ಅಂಕಲ್, ಮನೇಲಿ ಮಿರರೇ ಇಲ್ಲ. ಒಂದು ಮಿರರ್ ಕೂಡ ಇಲ್ವಾ ನಿಮ್ಮನೇಲಿ? ಹೇಗಿರ್ತೀರಾ ನೀವು? ಏನು ತೊಂದರೆ ಇಲ್ಲ, ಏಲಿಯನ್ಸ್ ನ ಹಿಡಿಯೋದಕ್ಕೆ ನಾನು ಯಾವಾಗ್ಲೂ ತಯಾರಾಗಿರ್ತೀನಿ. ಇಲ್ಲಿ ನೋಡಿ ನನ್ನ ಪೋರ್ಟಬಲ್ ಜೆಟ್ ಮಿರರ್. ಈ ಮಿರರ್ ಅಲ್ಲಿ ಏಲಿಯನ್ ಗಳ ರಿಫ್ಲೆಕ್ಷನ್ ಕಾಣಿಸಿದ್ರೆ ನಾನು ಅವ್ರನ್ನ ಖಂಡಿತ ಗುರ್ತು ಹಿಡಿತೀನಿ. ಗೊತ್ತಾಗುತ್ತೆ ಅನ್ಸುತ್ತೆ. ಅಯ್ಯೇ, ನೀವ್ ಹೆದರ್ಕೊಳ್ಳೋದ್ ನೋಡಿದ್ರೆ ಏಲಿಯನ್ ನೋಡಿದ್ರ ಅನ್ಸುತ್ತೆ. ಇಲ್ಲ, ನಾವೀ ಮಿಷನ್ ಅಲ್ಲಿ ನಿಮ್ ಜೊತೆ ಇರ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ನಾವ್ ಆ ಕಡೆ ಹೋಗೋಣ. ಆದ್ರೆ ನೀವೆಲ್ರು ಯಾಕೆ ಹಿಂದೆ ಬಂದು ನಿಂತ್ಕೊಂಡಿದ್ದೀರಾ? ನಮಗೆ ತುಂಬಾ ಭಯ ಆಗ್ತಾ ಇದೆ. ಗೋಟಾಲ ಇರೋವಾಗ ಯಾಕೆ ಭಯ? ನಾನು ಎಲ್ಲ ಏಲಿಯನ್ಗಳನ್ನು ಚುಟ್ಕಿ ಹೊಡೆಯೋದ್ರಲ್ಲಿ ಹಿಡಿದು ಬಿಡ್ತೀನಿ. ನಾನು ಈಗ ಈ ಮಿರರ್ನ ಸೆಂಟ್ರಲ್ಲಿ ಇಡ್ತೀನಿ. ಈಗಿಲ್ಲಿಂದ ಯಾವ್ದಾದ್ರು ಏಲಿಯನ್ ಪಾಸ್ ಆದ್ರೆ ಆಗ ಗೊತ್ತಾಗುತ್ತೆ ಅದು ಹ್ಯೂಮನ್ ಫಾರ್ಮ್ ಅಲ್ಲಿ ಇದೆಯಾ ಅಥವಾ ಏಲಿಯನ್ ಫಾರ್ಮ್ ಅಲ್ಲ ಅಂತ. ಅದರ ಅಸಲಿ ರೂಪ ಈ ಮಿರರ್ ಅಲ್ಲಿ ಕಾಣಿಸುತ್ತೆ. ಆಗ ನಾನು ಅದನ್ನ ಹಿಡಿತೀನಿ. ನವೀನ್, ಫೋನ್ ಎತ್ತು. ಏನಾದ್ರೂ ಏಲಿಯನ್ ಫೋನ್ ಬರ್ತಿದ್ಯಾ? ಬೇಡ, ನಾನು ಇಲ್ಲೇ ಚೆನ್ನಾಗಿದ್ದೀನಿ. ಏಲಿಯನ್ ಆಟಗಳು ನಡೀತಾನೆ ಇರುತ್ತೆ, ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ. ಆದ್ರಿಂದ ಇಂಪಾರ್ಟೆಂಟ್ ಕಾಲ್ ನ ಮಿಸ್ ಮಾಡ್ಕೋಬೇಡ. ನಾನೇನಾದ್ರೂ ಹೋಗಿ ಫೋನ್ ನ ಎತ್ತಿದ್ರೆ ಸುಪ್ರೀಂ ನನ್ನ ಆರ್ತಿಂದನೇ ಎತ್ಕೊಡ್ತಾರೆ. ಈಗ ನಾನು ಏನಾದ್ರೂ ಮಾಡ್ಲೇಬೇಕು. ಏನಾದ್ರೂ ಮಾಡ್ಲೇಬೇಕು. ಇದು ನಿಜವಾಗ್ಲೂ ಆ ಏಲಿಯನ್ ಕೆಲ್ಸಾನೇ. ನನ್ನ ಅನುಮಾನ ನಿಜ ಆಗ್ತಾ ಇದೆ. ಯಾವ್ದಾದ್ರು ಏಲಿಯನ್ ಬರೋಕಿನ್ನ ಮುಂಚೆ ನಾನು ಈ ಮಿರರ್ ನ ಕ್ಲೀನ್ ಮಾಡ್ಲೇಬೇಕು. ಯಾರು? ಅಯ್ಯೋ, ರಾಂಗ್ ನಂಬರ್ ಇದು. ಗೊತ್ತಲ್ಲ ಅಂಕಲ್, ಕೈಯಿಂದ ಅಲ್ಲ, ಅಪ್ಪನ ಶರ್ಟ್ ಇಂದ ಕ್ಲೀನ್ ಮಾಡಿ. ಇಲ್ಲ, ಇದು ನನ್ನ ಫೇವ್ರೆಟ್ ಶರ್ಟ್. ತಗೊಳ್ಳಿ, ಈ ಟೈಯಿಂದ ಕ್ಲೀನ್ ಮಾಡಿ. ಇದು ನನ್ನ ಆಫೀಸ್ ಟೈ. ಈಗಲೇ ಒಣಗಿಸ್ಬಿಡ್ತೀನಿ. ನಾನೇ ಹುಡುಕ್ತೀನಿ. ನನಗ್ ಬಟ್ಟೆ ಸಿಕ್ಬಿಡ್ತು. ಈಗ ಕ್ಲೀನ್ ಮಾಡ್ಬೋದು. ಇಷ್ಟು ಬೇಗ ಬಣ್ಣ ಒಣಗೋಯ್ತಾ? ನೀವಿಲ್ಲೇ ಇರಿ, ನಾನು ಹೊಸ ಗೆಜೆಟ್ ನ ತಗೊಂಡ್ಬರ್ತೀನಿ. ಇವತ್ತು ಏಲಿಯನ್ಸ್ ಗಳಿಗೆ ಬ್ಯಾಂಡ್ ಬಾರಿಸ್ಲೇಬೇಕು. ನನ್ನ ಒಂದು ಗೆಜೆಟ್ ಹೊರಗಡೆನೆ ಇದೆ, ಹೋಗಿ ಅದನ್ನ ತಗೊಂಡ್ಬರ್ತೀನಿ. ಅಯ್ಯೋ, ಗೋಟಾಲ ಅಂಕಲ್. ವಾವ್ ಅಂಕಲ್,
ನೀವು ಸನ್ ಗ್ಲಾಸಸ್ ಇವತ್ತಂತೂ ನೀವು ಹೀರೋ ಆಗೋ ಮೂಡಲ್ ಇದೀರಾ ಅಂತ ಅನ್ಸುತ್ತೆ. ಹೀರೋ ನಾನು ಯಾವಾಗ ಆಗ್ತೀನಪ್ಪ ಅಂದ್ರೆ ಈ ಸನ್ ಗ್ಲಾಸಸ್ ಇಂದ ನಾನು ಯಾವಾಗ ಏಲಿಯನ್ಸ್ ಗಳಿಗೆ ವಿಲನ್ ಆಗ್ತೀನೋ ಆಗ. ಅದೇಗೆ? ನಾನು ಸ್ಪೆಷಲ್ ಸನ್ ಗ್ಲಾಸಸ್ ನ ಮಾಡಿದ್ದೀನಿ. ಇದನ್ನ ಇಟ್ಕೊಂಡು ನಾನು ಯಾವ ಏಲಿಯನ್ ಬೇಕಾದ್ರೂ ನೋಡ್ಬೋದು. ಒಂದ್ ವೇಳೆ ಘೋಟಾಲ ಅಂಕಲ್ ನಮ್ಮನ್ನ ಏಲಿಯನ್ ಫಾರ್ಮ್ ಅಲ್ಲಿ ನೋಡ್ಬಿಟ್ರೆ ಆಗ ಹ್ಯೂಮನ್ಸ್ ನಮ್ಮನ್ನ ಸುಮ್ನೆ ಬಿಡಲ್ಲ. ಅಭಿಮನ್ಯು ಈಗ ಅಖಾಡಕ್ಕೆ ಇಳಿಲೇಬೇಕು. ನಾನ್ ಹಾಕೋತೀನಿ. ಅಂಕಲ್, ಸನ್ ಗ್ಲಾಸಸ್ ಒಂಥರ ಸ್ಟೈಲಿಶ್ ವಸ್ತುಗಳು. ನೀವ್ ಇದನ್ನ ಸ್ವಲ್ಪ ಸ್ಟೈಲ್ ಆಗಿ ಹಾಕೊಳ್ಳಿ. ಅದೇಗೆ? ನಾನ್ ತೋರಿಸ್ತೀನಿ, ಕೊಡಿ ಇಲ್ಲಿ. ಅರೆ ವಾ, ಈಗ ನಾನು ಈ ಮಿಷನ್ ನ ಸ್ಟೈಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಹಾಗಲ್ಲ ಅಂಕಲ್, ಇನ್ನೊಂದ್ಸಲ ಟ್ರೈ ಮಾಡಿ. ಇನ್ನು ಸ್ವಲ್ಪ ಸ್ಟೈಲಿಶ್ ಆಗಿ. ಅಯ್ಯೋ, ಎಲ್ಲ ಸ್ಟೈಲು ಕೊಚ್ಚಲ್ ಬಿದ್ದೋಯ್ತಲ್ಲ. ಎಸ್, ಪರವಾಗಿಲ್ಲ ಬಿಡಿ ಅಂಕಲ್. ಅಲ್ಲಿ ಒಂದು ನಲ್ಲಿ ಇದೆ, ಅಲ್ಲಿ ನೀವು ಸನ್ ಗ್ಲಾಸಸ್ ನ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ನಾವಿಬ್ರು ಸೇರ್ಕೊಂಡು ಏಲಿಯನ್ಸ್ ನ ಕ್ಲೀನ್ ಮಾಡೋಣ. ಈ ಜಗತ್ನ ಏಲಿಯನ್ಸ್ ಇಂದ ನಾನೇ ಕಾಪಾಡಬೇಕು. ಇಲ್ಲಿಂದ ಓಡು ಅಭಿಮನ್ಯು. ಅವರು ಆ ಗ್ಲಾಸ್ ನ ಕ್ಲೀನ್ ಮಾಡಿ ಏಲಿಯನ್ಸ್ ನ ಕ್ಲೀನ್ ಮಾಡೋಕ್ಕೂ ಮುಂಚೆ ನಾನು ಏನಾದ್ರೂ ಮಾಡ್ಲೇಬೇಕು. ಅರ್ಥದಲ್ಲಿ ತುಂಬಾ ಮಜಾ ಬರ್ತಾ ಇದೆ. ಏಲಿಯನ್ 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 ನೋಡ್ತೀನಿ. ಮಿಸ್ಟರ್ ಘೋಟಾಲ, ಬಾಕುಕಿ ಅವ್ರ ಹತ್ರ ಮಾತಾಡೋಣ. ನವೀನಪ್ಪ, ತೊಂದ್ರೆನ ನೀವೇ ಯಾಕೆ ತಪ್ಕೊಳಕ್ ಹೋಗ್ತಿದ್ದೀರಾ? ನಾನ್ ಇವ್ರನ್ನ ಹೇಗ್ ತಡಿಲಿ?